ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4 ಗಂಟೆ ಆಗಿಬಿಟ್ಟಿದ್ದೆ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ ಡೈಲಿ ವ್ಲಾಗ್ ಥರ ಮಾಡೋಣ ಇವತ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ, ಮತ್ತು ಫೋಟೋಸು ಪ್ರಿಂಟ್ ತೆಗೆಸ್ಕೊಂಬಂದಿದ್ದೆ. ಅದನ್ನೆಲ್ಲ ರೂಮಿಗೆ ಸ್ಟಿಕ್ ಮಾಡಿಸ್ಬೇಕಿತ್ತು. ಅದಕ್ಕೆ ಮದನವ್ರು ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು 7:30ಗೆಲ್ಲ ಬಂದುಬಿಡ್ತಾರೆ. ಸೊ ಅವ್ರು ಬಂದಮೇಲೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ, ಏನು ಮಾಡ್ತಾರೆ, ರೂಮ್ನ ಹೇಗೆ ಡೆಕೋರೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ನಾನು ಇವಾಗ ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕಿತ್ತು. ಟೈಲರಿಂಗ್ ಕ್ಲಾಸ್ಗೆ ಹೋಗೋದಕ್ಕೆ ಸ್ವಲ್ಪ ಟೈಲರಿಂಗ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಹಂಗೆ ಪರ್ಚೇಸ್ ಮಾಡ್ಕೊಂಡು ಹಂಗೆ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ನಾನು ಸಹ ಟೈಲರಿಂಗ್ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಶಾಪ್ಗೆ ಹೋಗಿದ್ದೆ. ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ನಾನು ಸಹ ಟೈಲರಿಂಗ್ ಕ್ಲಾಸ್ಗೆ ಹೊರಟೆ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿದ್ದಂಥ ಗರ್ಲ್ಸ್ ಹತ್ರ ಮತ್ತು ನಮ್ಮ ಟೈಲರಿಂಗ್ ಆಂಟಿ ಹತ್ರ ಹಾಯ್ ಮಾಡಿಸ್ತಾ ಇದ್ದೆ. ಸೊ ಸ್ವಲ್ಪ ಜನ ವೀಡಿಯೋನ ಹಾಯ್ ಮಾಡಿ ಆಂಟಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಮಾಡಿ ಸುಧಾ, ಹಾಯ್ ಮಾಡಿ. ಇಲ್ಲೇ ನಡೀತದೆ ಸೀನ್ ಅಂದರೆ ಆಂಟಿ ಸ್ವೀಟ್ ಕೊಡ್ತಿದ್ರು. ಸೊ ತಿನ್ನಿ ಅಂತ ಹತ್ರ ಐತೆ, ನಾನು ವೀಡಿಯೋ ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾಳೆ ಹೇಳು ಸುಧಾ. ಸೊ ಇಲ್ಲಿಂದ ಮಿರರಿಗೆ ಸ್ವಲ್ಪ ಅದು ಮನಿ ಪ್ಲ್ಯಾಂಟ್ ಥರದ್ದು ಪ್ಲ್ಯಾಂಟ್ನ ಆರ್ಡರ್ ಮಾಡಿದ್ರಿಂದ ಅದನ್ನು ಮದನವರು ನನಗೆ ಮಿರರಿಗೆ ಅದನ್ನ ಹಾಕ್ಕೊಡ್ತಾಯಿದ್ರು. ಸೊ ವಿಡಿಯೋಸ್ ಮಾಡುವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು 1 ಲೇಯರ್ನ ಮಿರರಿಗೆ ಹಾಕಿಸ್ತಾಯಿದ್ದೆ. ಇನ್ನೊಂದು ಲೇಯರು ನಾನು 5 ಲೇಯರ್ಸ್ ಏನೋ ಆರ್ಡರ್ ಮಾಡಿದ್ದೆ. ಸೊ ಒಂದೊಂದು ಲೇಯರ್ ನನಗೆ ಎಲ್ಲೆಲ್ಲಿ ಬೇಕಾಗುತ್ತೆ ಸೊ ಮನೆಗೆ ಅಲ್ಲೆಲ್ಲ ಡೆಕೋರೇಟ್ ಮಾಡಿಸ್ಕೊತಾ ಇದ್ದೆ ನಾನು. ಸೊ ಅಲ್ಲಿಂದ ಬಂದು ಫೋಟೋ ಫ್ರೇಮ್ನ ಆರ್ಡರ್ ಮಾಡಿದ್ನಲ್ಲ, ಫೋಟೋ ಫ್ರೇಮ್ ಸಹ ನನಗೆ ಸ್ಟಿಕ್ನ ಮಾಡಿಕೊಡ್ತಾಯಿದ್ರು ಗೋಡೆಗೆ. ದೆನ್ ಇದು ಬಟರ್ಫ್ಲೈದು ಸಹ ಆರ್ಡರ್ ಮಾಡಿದ್ದೆ. ಸೊ ಬಟರ್ಫ್ಲೈದು ಸಹ ಮೊಳೆ ಹೊಡೆಯೋಗಿಲ್ಲ, ಹಾಗಾಗಿ ಡಬಲ್ ಗಮ್ ಟೇಪ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಾಯಿದ್ರು. ಬಟ್ ಅದು ಡಬಲ್ ಗಮ್ ಟೇಪ್ ಹಾಕಿದ್ರೆ ಯಾಕೋ ಗೊತ್ತಿಲ್ಲ ಅಂಟ್ತಾನೆ ಇರಲಿಲ್ಲ ಗೋಡೆಗೆ. ಸೊ ಸುಮಾರು ಸಲ ಅದನ್ನು ಪ್ರೆಸ್ ಮಾಡಿ ಎಲ್ಲ ಅಂಟಿಸಿ ಇದು ಮಾಡಿ ಕೊನೆಗೆ ಅಂಟಿತು. ಸೊ ಈ ರೀತಿಯಾಗಿ ಒಂದಿನ ಅವರಿಗೆ ರಜಾ ಹಾಕಿಸಿ ನಾನು ಕೆಲಸನ ಕೊಟ್ಟೆ. ಹಾಗೆ ಸಹ ಈ ಫ್ಲವರ್ಸು ಸಹ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಸೊ ನಾನು ಎಲ್ಲನೂ ಕಡಿಮೆ ಬಜೆಟಲ್ಲೇ ಸಿಕ್ತು. ಸೊ ನಾನು ಆರ್ಡರ್ ಮಾಡಿದ್ದೆ. ದೆನ್ ವಾಲ್ ಸ್ಟಿಕ್ನ ಸಹ ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ಅದನ್ನು ಅಂಟಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ನಾನು ಅವರಿಗೆ ಅದನ್ನ ತೆಗೆದು ಕೊಡ್ತಾಯಿದ್ದೆ, ಅವರು ಅದನ್ನು ಅಂಟಿಸ್ಕೊಡ್ತಾಯಿದ್ರು ನನಗೆ. ಸೊ ನಾನು ಅದು ನೈಟೇ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನೈಟ್ ತುಂಬ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೆಳಿಗ್ಗೆ ಅದನ್ನು ಮಾಡಿಕೊಂಡೆ. ನಾನು ಈ ವಿಡಿಯೋ ಬಂದು ಸಂಡೇ ಮಾಡಿರೋದು. ಸೊ ಎಲ್ಲನೂ ನೀಟಾಗಿ ಸ್ಟಿಕ್ ಮಾಡಿಕೊಡ್ತಿದ್ರು. ನಾವು ಮಧ್ಯದಲ್ಲಿ ಸಹ ಮಾತಾಡ್ತಾ ಇದ್ವಿ.
ನಾನು ಬರ್ಡ್ಸನ್ನು ಆರ್ಡರ್ ಮಾಡಿದ್ದೆ, ಅದು ವುಡನ್ ಬರ್ಡ್ಸು. ಸೊ ಅದು 2 ಪೀಸ್ ಆಗೋಯಿತು. ತುಂಬಾ ಬೇಜಾರಾಯಿತು. ಏನಕ್ಕೆ ಅಂದರೆ ನನಗೆ ಅದು ಚೆನ್ನಾಗೇ ಬಂದಿತ್ತು ಕಳಿಸಿದಾಗ, ಕೊರಿಯರ್ ಚೆನ್ನಾಗೇ ಬಂದಿತ್ತು. ಬಟ್ ನಾನು ರೂಮಿಗೆ ಹಾಕಿ ಮತ್ತೆ ತೆಗಿಯೋಕ್ಕೆ ಹೋಗ್ಬಿಟ್ಟು ಅದು 2 ಪೀಸ್ ಮಾಡಿ ಕಿತ್ತಿಟ್ಬಿಟ್ಟೆ ನಾನು. ಸೊ ಅದು ಇನ್ನೇನು ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ರೂಮ್ ಮೇಲ್ಗಡೆ ಡೋರ್ ಮೇಲೆ ಅಂಟಿಸ್ಕೊಡ್ತೀನಿ ನಾನು ನೀಟಾಗಿ ಅಂತ ಹೇಳ್ಬಿಟ್ಟು ಮದನವರು ಅದು ಏನೇನೋ ಮಾಡಿ ಒಟ್ಟಿನಲ್ಲಿ ಅದು ಚೆನ್ನಾಗಿ ಕಾಣೋ ಥರ ಅಂಟಿಸ್ಕೊಟ್ರು ಒಟ್ಟಿನಲ್ಲಿ. ಸೊ ಏನು ಬೇಜಾರು ಅಂತಂದರೆ ಅದು ಕಿತ್ತೋಗ್ಬಿಡ್ತು. ಸೊ ಅದೇ ಬೇಜಾರಾಗಿದ್ದು ಹೇಳ್ಬೇಕಂದ್ರೆ. ಚೆನ್ನಾಗಿದ್ದಿದ್ದನ್ನು ನಾನೇ ಕಿತ್ತಾಕ್ಬಿಟ್ಟೆ. ಸೊ ಆಮೇಲೆ ಅವ್ರು ಅದನ್ನು ನೀಟಾಗಿ ಅಂಟಿಸಿದ್ರು. ಅದ್ರ ಜೊತೆಗೆ ಹಾರ್ಟ್ ಸಹ ಬಂದಿತ್ತು, ಅದನ್ನು ಸಹ ಅಂಟಿಸ್ಕೊಟ್ರು ಅವರು. ಎಲ್ಲ ಡಬಲ್ ಗಮ್ ಟೇಪ್ ಹಾಕಿನೇ ಅಂಟಿಸಿರೋದು. ಸೊ ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ಮೊಳೆ ಹೊಡೆಯೋ ಹಾಗಿಲ್ಲ, ಬಟ್ ಆದ್ರೂ ನಾವು ಮೊಳೆ ಹೊಡ್ದಿದ್ದೀವಿ. ಜಾಸ್ತಿ ಹೊಡೆಯೋ ಹಾಗಿಲ್ಲ, ಬಟ್ ಹಾಗಾಗಿ ಡಬಲ್ ಗಮ್ ಟೇಪ್ ಹಾಕಿನೇ ಎಲ್ಲನೂ ಅಂಟಿಸ್ಕೊಳ್ಳೋದು. ನಾನು ಏನೇ ಹೋಮ್ ಡೆಕೋರ್ ಐಟಮ್ಸ್ ತೊಗೊಂಡ್ರು ಸಹ ಡಬಲ್ ಗಮ್ ಟೇಪ್ ಹಾಕಿನೇ ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ಸ್ಟಿಕ್ ಮಾಡ್ಕೋತೀವಿ ನಾವು. ಸೊ ಮದನ್ ಅವರು ಕಿತ್ತೋಗಿರೋದನ್ನು ಸಹ ಏನೋ ಮಾಡಿ ನೀಟಾಗಿ ಅಂಟಿಸ್ಕೊಟ್ರು. ನೀಟಾಗಿ ಅದನ್ನ ಸ್ಟಿಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ವಸಂತಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್.